ಒಂದು ದೇಶದ ಮೇಲೆ ಉಗ್ರರು ದಾಳಿ ಮಾಡುವುದನ್ನ ನಾವೆಲ್ಲ ನೋಡಿದ್ದೀವಿ, ಕೇಳಿದ್ದೀವಿ. ಆದರೆ ಉಗ್ರರೇ ಸೇರ್ಕೊಂಡು ಒಂದು ದೇಶದ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ರೆ ಹೇಗಿರುತ್ತೆ? ಅದು ಕೂಡ ಒಂದು ಅಣ್ವಸ್ತ್ರ ಹೊಂದಿರುವ ದೇಶದ ಮೇಲೆ. ಇದು ನಮ್ಮ ಪಕ್ಕದ ದೇಶದಲ್ಲಿ ನಮ್ಮ ಕಣ್ಣ ಮುಂದೆಯೇ ನಡೀತಿರುವ ಒಂದು ರಕ್ತಸಿಕ್ತ ಹೈ ವೋಲ್ಟೇಜ್ ಡ್ರಾಮಾ. ಯಾವ ಪಾಕಿಸ್ತಾನ ಇಷ್ಟು ವರ್ಷಗಳ ಕಾಲ ಉಗ್ರರನ್ನ ಸಾಕಿ ಬೆಳೆಸಿ ಪೋಷಣೆ ಮಾಡ್ಕೊಂಡು ಬಂತೋ, ಇವತ್ತು ಅದೇ ಪಾಕಿಸ್ತಾನದ ಮೇಲೆ ಡ್ರೋನ್ ದಾಳಿಗಳು ನಡೀತಾ ಇವೆ. ಅದು ಕೂಡ ತಾಲಿಬಾನಿಗಳಿಂದ. ಹೌದು, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಈಗ ಅಕ್ಷರಶಃ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಪಾಕಿಸ್ತಾನದ ದಾಳಿಗೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಈಗ ಬಡ್ಡಿ ಸಮೇತ ತಕ್ಕ ತಿರುಗೇಟು ನೀಡಿದೆ. ಹಾಗಾದರೆ ಅಲ್ಲಿ ಅಸಲಿಗೆ ಆಗ್ತಿರೋದಾದ್ರೂ ಏನು? ಪಾಕಿಸ್ತಾನದ ಮೇಲೆ ತಾಲಿಬಾನ್ ಯಾಕೆ ಡ್ರೋನ್ ಅಟ್ಯಾಕ್ ಮಾಡ್ತು? ಇದರ ಹಿಂದೆ ರಷ್ಯಾದ ಮಾಸ್ಟರ್ ಪ್ಲಾನ್ ಏನಾದರೂ ಇದೆಯಾ? ಮತ್ತು ಇದೆಲ್ಲದರ ಬಗ್ಗೆ ನಮ್ಮ ಭಾರತದ ದಿಟ್ಟ ನಿಲುವು ಏನು? ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೆಲವು ದಿನಗಳ ಹಿಂದೆ ಅಂದರೆ ಭಾನುವಾರದಂದು ಪಾಕಿಸ್ತಾನ ಏನ್ ಮಾಡ್ತು ಗೊತ್ತಾ? ಅಫ್ಘಾನಿಸ್ತಾನದ ಗಡಿಭಾಗದ ಮೇಲೆ ಸರಣಿ ಏರ್ ಸ್ಟ್ರೈಕ್ ಮಾಡ್ತು. ಪಾಕಿಸ್ತಾನದ ಏರ್ ಫೋರ್ಸ್ ಯುದ್ಧ ವಿಮಾನಗಳು ಅಫ್ಘಾನಿಸ್ತಾನದ ಪಕ್ಟಿಕಾ ಮತ್ತು ಕುನಾರ್ ಪ್ರದೇಶದೊಳಗೆ ನುಗ್ಗಿ ಅಮಾಯಕರ ಮೇಲೆ ಕರುಣೆಯೇ ಇಲ್ಲದೆ ಬಾಂಬ್ ಹಾಕಿದ್ವು. ನೀವು ನಂಬ್ತೀರೋ ಬಿಡ್ತೀರೋ, ವಿಶ್ವಸಂಸ್ಥೆ ಕೊಟ್ಟಿರುವ ರಿಪೋರ್ಟ್ ಪ್ರಕಾರ ಪಾಕಿಸ್ತಾನ ಮಾಡಿದ ಈ ದಾಳಿಯಲ್ಲಿ ಕನಿಷ್ಠ 28 ಜನ ಅಮಾಯಕರು ಪ್ರಾಣ ಬಿಟ್ಟಿದ್ದಾರೆ, 49 ಜನ ಗಾಯಗೊಂಡಿದ್ದಾರೆ. ಇನ್ನು ಅಫ್ಘಾನಿಸ್ತಾನದ ವಕ್ತಾರ ಹಮ್ದುಲ್ಲಾ ಫ್ರೀತರ್ತ್ ಅವರು ಹೇಳುವ ಪ್ರಕಾರ ಈ ದಾಳಿಯಲ್ಲಿ 38 ಅಮಾಯಕರು ಸತ್ತಿದ್ದಾರೆ ಮತ್ತು 163 ಜನ ಗಾಯಗೊಂಡಿದ್ದಾರೆ. ಅದರಲ್ಲಿ ಹೆಚ್ಚಾಗಿದ್ದದ್ದು ಯಾರು ಗೊತ್ತಾ? ಪಾಪ ಯಾವ ತಪ್ಪು ಮಾಡದ ಮಹಿಳೆಯರು ಮತ್ತು ಪುಟ್ಟ ಪುಟ್ಟ ಮಕ್ಕಳು. ಇಷ್ಟೇ ಆಗಿದ್ರೆ ಒಂದು ಲೆಕ್ಕ. ಆದರೆ ಪಾಕಿಸ್ತಾನದ ಅಹಂಕಾರ ಯಾವ ಮಟ್ಟಿಗೆ ಇತ್ತು ಅಂದ್ರೆ, ತಾವು ಬಾಂಬ್ ಹಾಕಿ ಅಮಾಯಕರನ್ನ ಕೊಂದ ವಿಡಿಯೋವನ್ನ ಸ್ವತಃ ರೆಕಾರ್ಡ್ ಮಾಡಿ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿದ್ರು. ನೋಡಿ, ನಮ್ಮ ಬಳಿ ಅಮೆರಿಕ, ಚೀನಾದ ಫೈಟರ್ ಜೆಟ್ಗಳಿವೆ, ನಮ್ಮ ಏರ್ ಫೋರ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ತಮ್ಮ ದೇಶದ ಜನರಿಗೆ ತೋರಿಸ್ಕೊಳ್ಳೋದಕ್ಕೆ ಈ ರೀತಿ ವಿಕೃತಿ ಮೆರೆದ್ರು. ಪಾಕಿಸ್ತಾನ ಇಸ್ರೇಲ್ ಬಗ್ಗೆ ಭಾಷಣ ಬಿಗಿಯುತ್ತೆ, ಆದರೆ ತಾನು ಮಾತ್ರ ಅಫ್ಘಾನಿಸ್ತಾನದ ಮೇಲೆ ಈ ರೀತಿ ಅಮಾಯಕರನ್ನ ಕೊಲ್ಲುತ್ತೆ. ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲದ ಬಡ ದೇಶದ ಮೇಲೆ ದಾಳಿ ಮಾಡಿ ಪಾಕಿಸ್ತಾನ ಹೀರೋ ಆಗೋದಕ್ಕೆ ಟ್ರೈ ಮಾಡ್ತು. ಆದರೆ ಪಾಕಿಸ್ತಾನಕ್ಕೆ ಒಂದು ವಿಷಯ ಮರ್ತೋಗಿತ್ತು. ತಾಲಿಬಾನಿಗಳು ಸುಮ್ಮನೆ ಪೆಟ್ಟು ತಿಂದು ಕೂರುವಂತವರಲ್ಲ. ಅವ್ರು ಹೊಡೆದ್ರೆ ಅದು ಡೈರೆಕ್ಟ್ ಆಗಿ ರಿಟರ್ನ್ ಗಿಫ್ಟ್. ಇಲ್ಲಿ ಶುರುವಾಗುತ್ತೆ ನೋಡಿ ಅಸಲಿ ಆಟ. ನಮ್ಮ ಮನೆಗೆ ನುಗ್ಗಿ ಹೊಡಿತೀಯಾ? ಇರು, ನಿನ್ನ ಮನೆಗೆ ನುಗ್ಗಿ ಹೊಡಿತೀವಿ ಅಂತ ತಾಲಿಬಾನ್ ನೇರವಾಗಿ ಫೀಲ್ಡ್ಗೆ ಇಳಿದೇ ಬಿಡ್ತು. ಪಾಕಿಸ್ತಾನ ದಾಳಿ ಮಾಡಿದ ಕೇವಲ 2 ದಿನದಲ್ಲಿ ಅಫ್ಘಾನಿಸ್ತಾನದ ತಾಲಿಬಾನ್ ಪಡೆಗಳು ಪಾಕಿಸ್ತಾನದ ಮೇಲೆ ಡ್ರೋನ್ ದಾಳಿಗಳನ್ನ ಶುರು ಮಾಡಿದ್ವು. ತಾಲಿಬಾನ್ ಬಳಿ ಇರುವ ಡ್ರೋನ್ಗಳು ಪಾಕಿಸ್ತಾನದ ಬಲೂಚಿಸ್ತಾನ್ ಮತ್ತು ಖೈಬರ್ ಪ್ರಾಂತ್ಯಗಳ ಮೇಲೆ ಸೀದಾ ಅಟ್ಯಾಕ್ ಮಾಡಿದ್ವು. ಖೈಬರ್ ಪ್ರಾಂತ್ಯದ ಸರನ್ ಪ್ರದೇಶದಲ್ಲಿರುವ ಒಂದು ಶಾಲೆಯನ್ನ ತಾಲಿಬಾನ್ ಟಾರ್ಗೆಟ್ ಮಾಡಿ ಧ್ವಂಸ ಮಾಡಿದೆ. ನಿಮಗೆ ಇಲ್ಲಿ ಒಂದು ಪ್ರಶ್ನೆ ಕಾಡ್ತಿರಬಹುದು, ಶಾಲೆಯ ಮೇಲೆ ಯಾಕೆ ದಾಳಿ ಮಾಡಿದ್ರು ಅಂತ. ಅದಕ್ಕೆ ತಾಲಿಬಾನ್ ಕೊಟ್ಟಿರುವ ಸ್ಪಷ್ಟನೆ ಕೇಳಿದ್ರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ತಾಲಿಬಾನ್ ಹೇಳುವ ಪ್ರಕಾರ ಆ ಶಾಲೆಯಲ್ಲಿ ಯಾರೂ ಮಕ್ಕಳಿರಲಿಲ್ಲ. ಬದಲಾಗಿ ಅಲ್ಲಿ ISIS-K ಎನ್ನುವ ಸಂಘಟನೆಯ ಉಗ್ರರು ಅಡಗಿ ಕುಳಿತಿದ್ರು. ಪಾಕಿಸ್ತಾನದ ಆಶ್ರಯದಲ್ಲಿ ಪಾಕಿಸ್ತಾನದ ಒಳಗೆ ಕುಳಿತು ಅಫ್ಘಾನಿಸ್ತಾನದ ಮೇಲೆ ದೊಡ್ಡ ಮಟ್ಟದ ದಾಳಿ ಮಾಡಲು ಈ ISIS ಉಗ್ರರು ಪ್ಲಾನ್ ಮಾಡ್ತಿದ್ರು. ಅದಕ್ಕೆ ನಾವು ಅವರನ್ನ ಅಲ್ಲೇ ಹೊಡೆದುರುಳಿಸಿದ್ವಿ ಅಂತ ತಾಲಿಬಾನ್ ಎದೆ ತಟ್ಟಿ ಹೇಳ್ತಿದೆ. ಈ ವೈಮಾನಿಕ ದಾಳಿಯಲ್ಲಿ ಹಲವಾರು ISIS ಉಗ್ರರು ಸತ್ತಿದ್ದಾರೆ. ಆದರೆ ಯಾವುದೇ ಸಾಮಾನ್ಯ ನಾಗರಿಕರಿಗೆ ತೊಂದರೆ ಆಗಿಲ್ಲ, ಯಾರು ಸತ್ತಿಲ್ಲ ಅಂತ ತಾಲಿಬಾನ್ ಸರ್ಕಾರ ಸ್ಪಷ್ಟಪಡಿಸಿದೆ. ಒಂದ್ ಕಡೆ ಪಾಕಿಸ್ತಾನ ಅಮಾಯಕರನ್ನ ಕೊಂದ್ರೆ, ತಾಲಿಬಾನ್ ಪಾಕಿಸ್ತಾನದೊಳಗೆ ನುಗ್ಗಿ ಉಗ್ರರನ್ನೇ ಕೊಂದಿದೆ. ಇದೇ ಪಾಕಿಸ್ತಾನ ನಮ್ಮ ಗಡಿಯಲ್ಲಿ ಸತ್ತಿದ್ದು 29 ಉಗ್ರರು ಅಂತ ಸುಳ್ಳು ಹೇಳಿ ತನ್ನ ಮುಖ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದೆ. ಆದರೆ ಸತ್ಯ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಈ 2 ಹಳೆಯ ಮಿತ್ರರ ನಡುವೆ ಫೆಬ್ರವರಿಯಲ್ಲೇ ದೊಡ್ಡ ಯುದ್ಧ ನಡೀತಾ ಇತ್ತು. ಈಗ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ. ಈ ಇಬ್ಬರ ಜಗಳದಲ್ಲಿ ನಮ್ಮ ಭಾರತದ ನಿಲುವು ಏನು? ಭಾರತ ಸುಮ್ಮನೆ ಕೂತಿದ್ಯಾ? ಖಂಡಿತ ಇಲ್ಲ. ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಮಾಡಿದ ಈ ಹೇಡಿತನದ ದಾಳಿಯನ್ನ ಭಾರತ ತೀವ್ರವಾಗಿ ಕಠಿಣ ಶಬ್ದಗಳಲ್ಲಿ ಖಂಡಿಸಿದೆ. ಭಾರತದ ವಿದೇಶಾಂಗ ಸಚಿವಾಲಯ ಈ ಇಡೀ ಜಗತ್ತಿನ ಮುಂದೆ ಪಾಕಿಸ್ತಾನದ ಮಾನ ಹರಾಜು ಹಾಕಿದೆ. ಭಾರತ ಹೇಳಿದ್ದೇನು ಗೊತ್ತಾ? ಪಾಕಿಸ್ತಾನ ಮಾಡಿರೋದು ಅಫ್ಘಾನಿಸ್ತಾನದ ಸಾರ್ವಭೌಮತ್ವದ ಮೇಲಿನ ದಾಳಿ. ಇದು ಈ ಭಾಗದ ಶಾಂತಿಗೆ ಡೈರೆಕ್ಟ್ ಥ್ರೆಟ್ ಅಂತ ವಾರ್ನಿಂಗ್ ಕೊಟ್ಟಿದೆ.
ಅಷ್ಟೇ ಅಲ್ಲ, ತನ್ನ ದೇಶದ ಒಳಗಿರುವ ಆಂತರಿಕ ವೈಫಲ್ಯಗಳನ್ನು ಮುಚ್ಚಾಕಲು ಪಾಕಿಸ್ತಾನ ಈ ರೀತಿ ಪಕ್ಕದ ದೇಶದ ಮೇಲೆ ಹತಾಶೆಯಿಂದ ಹಿಂಸಾಚಾರ ಮಾಡ್ತಿದೆ ಅಂತ ಭಾರತ ಪಾಕಿಸ್ತಾನದ ಬಣ್ಣ ಬಯಲು ಮಾಡಿದೆ. ಅಂದರೆ ಪಾಕಿಸ್ತಾನ ತನ್ನ ಜನರಿಗೆ ಊಟ ಹಾಕೋದಕ್ಕೆ ಯೋಗ್ಯತೆ ಇಲ್ಲ, ಅದನ್ನು ಮುಚ್ಚಾಕೋದಕ್ಕೆ ಬೇರೆ ದೇಶದ ಮೇಲೆ ಬಾಂಬ್ ಹಾಕ್ತಿದೆ ಅಂತ ಭಾರತ ನೇರವಾಗಿ ಹೇಳಿದೆ. ಪಾಕಿಸ್ತಾನ ಯಾವಾಗಲೂ ಉಗ್ರರಿಗೆ ಆಶ್ರಯ ಕೊಡುತ್ತೆ ಅಂತ ಭಾರತಕ್ಕೆ ಮೊದಲೇ ಗೊತ್ತಿತ್ತು ಬಿಡಿ. ಈ ಮಧ್ಯೆ ಇಲ್ಲಿ ರಷ್ಯಾ ಕೂಡ ಎಂಟ್ರಿ ಕೊಟ್ಟಿದೆ. ತಾಲಿಬಾನ್ ಬಳಿ ಪಾಕಿಸ್ತಾನದ ಫೈಟರ್ ಜೆಟ್ಗಳನ್ನು ತಡೆಯೋದಕ್ಕೆ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ ಅನ್ನೋದು ಪಾಕಿಸ್ತಾನಕ್ಕೆ ಧೈರ್ಯ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ರಷ್ಯಾ ಈಗ ತಾಲಿಬಾನ್ ಜೊತೆ ಒಂದು ದೊಡ್ಡ ಮಿಲಿಟರಿ ಡೀಲ್ ಮಾಡಿಕೊಂಡಿದೆ. ರಷ್ಯಾ ರಾಯಭಾರಿ ಜಮೀರ್ ಕಬಲೋವ್ ಏನು ಹೇಳಿದ್ದಾರೆ ಗೊತ್ತಾ? ಸದ್ಯಕ್ಕೆ ರಷ್ಯಾ ತಾಲಿಬಾನ್ ಬಳಿ ಇರುವ ಹಳೆಯ ರಷ್ಯನ್ ಆಯುಧಗಳನ್ನು ರಿಪೇರಿ ಮಾಡಿಕೊಡ್ತಿದೆ. ಆದರೆ ಭವಿಷ್ಯದಲ್ಲಿ ಎರಡು ದೇಶಗಳ ನಡುವೆ ದೊಡ್ಡ ಡಿಫೆನ್ಸ್ ಕಾಂಟ್ರಾಕ್ಟ್ಗಳು ಆಗುವ ಸಾಧ್ಯತೆ ಇದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಅಂದರೆ ಇದರ ಅರ್ಥ ಏನು ಗೊತ್ತಾ? ನಾಳೆ ಬೆಳಗ್ಗೆ ರಷ್ಯಾ ತನ್ನ S-300ನಂತಹ ಪವರ್ಫುಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ತಾಲಿಬಾನ್ಗೆ ಕೊಟ್ಟರೂ ಆಶ್ಚರ್ಯ ಇಲ್ಲ. ತಾಲಿಬಾನ್ ಬಳಿ ದುಡ್ಡಿಲ್ಲದೆ ಇರಬಹುದು. ಅದಕ್ಕೆ ಪ್ರತಿಯಾಗಿ ರಷ್ಯಾ ಅಫ್ಘಾನಿಸ್ತಾನದಲ್ಲಿ ತನ್ನದೇ ಆದ ಒಂದು ಸೇನಾ ನೆಲೆಯನ್ನು ಕೂಡ ಕೇಳಬಹುದು. ಒಮ್ಮೆ ಊಹಿಸಿ ನೋಡಿ, ತಾಲಿಬಾನ್ ಕೈಗೆ ರಷ್ಯಾದ ಕ್ಷಿಪಣಿಗಳು ಸಿಕ್ಕರೆ ಪಾಕಿಸ್ತಾನದ ಕತೆ ಏನಾಗಬೇಡ. ಯಾವುದೇ ಅಡೆತಡೆ ಇಲ್ಲದೆ ಅಫ್ಘಾನಿಸ್ತಾನದ ಏರ್ ಸ್ಪೇಸ್ ಉಲ್ಲಂಘನೆ ಮಾಡ್ತಿದ್ದ ಪಾಕಿಸ್ತಾನ ಆಮೇಲೆ ಅಫ್ಘಾನಿಸ್ತಾನದ ಕಡೆ ತಲೆ ಹಾಕಿ ಮಲಗೋಕ್ಕೂ ಭಯ ಪಡಬೇಕು. ಪಾಕಿಸ್ತಾನ ಯಾಕೆ ಪದೇ ಪದೇ ಹೀಗೆ ಮಾಡ್ತಿದೆ? ಕಾರಣ ಸಿಂಪಲ್. ಪಾಕಿಸ್ತಾನದ ಒಳಗೆ ಆರ್ಥಿಕತೆ ಸಂಪೂರ್ಣ ಝೀರೋ ಆಗಿದೆ. ಜನ ದಂಗೆ ಹೇಳ್ತಿದ್ದಾರೆ. ಈ ಜನರ ಗಮನವನ್ನ ಬೇರೆ ಕಡೆ ಸೆಳೆಯಲು ಪಾಕಿಸ್ತಾನದ ಸೇನೆ ಈ ನಾಟಕ ಆಡ್ತಿದೆ. ಹಾಗಾದರೆ ಮುಂದೇನಾಗುತ್ತೆ? ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಫುಲ್ ಸ್ಕೇಲ್ ವಾರ್ ಶುರುವಾಗುತ್ತಾ? ಖಂಡಿತ ಈ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ತಾಲಿಬಾನ್ ರಷ್ಯಾದ ಜೊತೆ ಕೈ ಜೋಡಿಸ್ತಿದೆ. ಇದು ಇಡೀ ಏಷ್ಯಾ ಖಂಡದ ಭವಿಷ್ಯವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ನಮ್ಮ ಭಾರತ ಸದ್ಯಕ್ಕೆ ಸೂಪರ್ ಅಲ್ಟ್ರಾ ಸೇಫ್ ಮೋಡ್ನಲ್ಲಿ ಆಟ ಆಡ್ತಿದೆ. ಆದರೆ ಈ ಪರಿಸ್ಥಿತಿಯ ಸಂಪೂರ್ಣ ಲಾಭವನ್ನ ರಷ್ಯಾ ಪಡೆದುಕೊಳ್ಳೋದು 100ಕ್ಕೆ 100 ಸತ್ಯ. ಭವಿಷ್ಯದಲ್ಲಿ ರಷ್ಯಾ ತಾಲಿಬಾನ್ ಒಪ್ಪಂದ ಈ ಇಡೀ ರೀಸನ್ನ ಚಿತ್ರಣವನ್ನೇ ಬದಲಾಯಿಸಲಿದೆ. ಕೊನೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀವಿ ಕೇಳಿ. ಇತ್ತೀಚೆಗೆ ನಮ್ಮ ಭಾರತದ ಒಬ್ಬ ವ್ಲಾಗರ್ ಅಫ್ಘಾನಿಸ್ತಾನಕ್ಕೆ ಹೋಗಿದ್ರಂತೆ. ಅಲ್ಲಿ ಒಬ್ಬ ಸಾಮಾನ್ಯ ಟ್ಯಾಕ್ಸಿ ಡ್ರೈವರ್ ನಮ್ಮ ವ್ಲಾಗರ್ಗೆ ಏನಂದ ಗೊತ್ತಾ? ಭಾರತ ಮತ್ತು ಅಫ್ಘಾನಿಸ್ತಾನ ಇಬ್ಬರು ಸೇರಿ ಈ ಪಾಕಿಸ್ತಾನವನ್ನ ಸರಿಯಾಗಿ ಬಗ್ಗು ಬಡಿಬೇಕು. ಇವರು ಮಾಡ್ತಿರೋದು ಬಹಳ ಅಮಾನವೀಯ ಅಂತ ತನ್ನ ನೋವು ತೋಡ್ಕೊಂಡಿದ್ದ. ಅಂದರೆ ಅಫ್ಘಾನಿಸ್ತಾನದ ಸಾಮಾನ್ಯ ಜನರಿಗೂ ತಾಲಿಬಾನ್ಗೂ ಪಾಕಿಸ್ತಾನದ ಮೇಲೆ ಎಷ್ಟರ ಮಟ್ಟಿಗೆ ದ್ವೇಷ ಇದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಪಾಕಿಸ್ತಾನ ತಾನು ತೋಡಿದ ಗುಂಡಿಗೆ ತಾನೇ ಬೀಳುವ ಕಾಲ ಹತ್ತಿರ ಬಂದಿದೆ. ಉಗ್ರರನ್ನ ಸಾಕಿ ಉಗ್ರರಿಗೆ ಆಶ್ರಯ ಕೊಟ್ಟಿದ್ದ ಪಾಕಿಸ್ತಾನಕ್ಕೆ ಈಗ ಅದೇ ಉಗ್ರರು ಡ್ರೋನ್ ಅಟ್ಯಾಕ್ ಮಾಡ್ತಿದ್ದಾರೆ. ಕರ್ಮ ರಿಟರ್ನ್ಸ್ ಅಂದರೆ ಇದೇ ಅಲ್ವಾ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಯುದ್ಧ ಆದರೆ ಕೊನೆಗೆ ಗೆಲ್ಲೋದು ಯಾರು? ಮರೆಯದೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.